ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ बसवेश्वर महाराज की बसवेश्वर महाराज की ಅಭ್ಯರ್ಥಿಯಾದ ಶ್ರೀಯುತ ಶ್ಯಾಮನೂರ್ ಸಮರ್ಥರವರು ಗೆಲುವಿಗಾಗಿ ಶ್ರೀ ಕಾರ್ಯಕರ್ತರು ಶ್ರೀ ಕಾಯಿಪೇಟೆ ಬಸವೇಶ್ವರ ಸ್ವಾಮಿಗೆ 101 ತೆಂಗಿನಕಾಯಿಗಳನ್ನು ಬಡಿಸುವುದರ ಮೂಲಕ ಭಕ್ತಿ ಸಮರ್ಪಿಸಿದ್ದಾರೆ. ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಶ್ರೀ ರಕ್ಷ ಸದಾ ಕಾಲ ಸಿದ್ಧಾರ್ಥಂ ಸಾಂಬ ಜೈ ನಮಃ ಪಾರ್ವತಿ. ಇವತ್ತಿನ ದಿವಸ 24ನೇ ವಾರ್ಡಿನ ಅಭಿಮಾನಿಗಳು ಒಂದು ಅರಿಕೆ ಹೊತ್ತಿದ್ರು. ಅದ್ರದ್ದು ಸಾರೆತನ ನಮ್ಮ ಕಾಯಿ ಸಂಗಪ್ಪನವರ ಮಗನಾದಂಥ ನವೀನ್ ಅವರು, ವಿನಾಯಕ್ ಅವರು, ನಮ್ಮ ಪ್ರಶಾಂತ್ ಅವರು ಇವರು ಸಮ್ಮುಖದಲ್ಲಿ ಮತ್ತು ಕಾಯಿಪೇಟೆ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, GS ಪಾಟೀಲ್ರು, ನಮ್ಮ ಮುದ್ಯಾನಿಮೇಗೌಡರು, ಜಯಸಿಂಹ ಅವರು, KPC ಜನರಲ್ ಸೆಕ್ರೆಟರಿ ಎಲ್ಲ ಮುಖಂಡರು, ನಮ್ಮ ಕಾಯಿಪೇಟೆ ನರಸಿಂಹಣ್ಣವರು, ಚಂದ್ರಶೇಖರ್ ಮಾಜಿ ಕಾರ್ಪೊರೇಟ್ರು, ನಮ್ಮ ಜವಳಿ ಮಲ್ಲಣ್ಣರು, ಈಗ ಕರೆಶಿಪುರ ಸಿದ್ದೇಶಣ್ಣವರು, ರಾಜೇಶ್, ಸಂಜು ಅನೇಕ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಸಮರ್ಥ ಶಾಮನೂರರ ಗೆಲುವು ಸರಳವಾಗಿ ಆಗಲಿ ಅಂತಂದು ಸರ್ವ ಸಮಾಜದವರು ಎಲ್ಲ ಕೂಡ ಅಭಿಮಾನಿಗಳು ನಾವು ಭಾಗವಹಿಸಿ ಇವತ್ತೊಂದು 101 ತೆಂಗಿನಕಾಯಿ ಹೊಡೆದೇವೆ. ಇವತ್ತು ಅವ್ರ ಗೆಲುವು ಆಗೇ ಆಗತ್ತೆ ಅಂತ ನಮಗೆ ಒಂದು ಅಚಲವಾದ ನಂಬಿಕೆ ಇದೆ. ನಾವು ಯಾವತ್ತೂ ಕೂಡ ಭಗವಂತ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋಂಥ ಜನ. ಇವತ್ತು ಸಮರ್ಥ ಶಾಮನೂರವರು ಕೂಡ ಒಂದು 35-40 ಸಾವಿರ ಮತದ ಅಂತರದಿಂದ ಅವ್ರು ಗೆಲ್ಲಿ ಅಂತಂದು ನಾವು ಕೂಡ ಇವತ್ತು ದೇವರಲ್ಲಿ ಅರಿಕೆ ಹೊತ್ತು ದೇವರು ಮರಿವಾಗಿ ಎಷ್ಟು ಮತಗಳ ಅಂತರ ಬರುತ್ತೆ ಅಂತ ನಿಮ್ಮ ಒಂದು ಊಹೆ? ಇವತ್ತು ಸಮರ್ಥ ಶಾಮನೂರವರು 35-40 ಸಾವಿರ ಮತಗಳ ಅಂತರದಿಂದ ಅವರು ಗೆಲುವಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ಇನ್ಯಾರಾದರೂ ಕಾಂಗ್ರೆಸ್ಸಿಂದ, ರಾಜ್ಯ ಸರ್ಕಾರದಿಂದ ಬೇರೆ ನಾಯಕರು ಯಾರು ಬರೋರಿದ್ದಾರೆ? ಇವತ್ತು ಸಲೀಂ ಅಹಮದ್ ಮತ್ತೆ ರಿಜ್ವಾನ್ ಅರ್ಷದ್ ಅವರು ಮತ್ತು ಯಾಸೀನ್ ಪೀರ್ ಅವರು ಕೂಡ ನಮ್ಮ MBKರಿಗೆ ಮದ್ರಸಕ್ಕೆ ಬರ್ತಾ ಇದ್ದಾರೆ. ಅವಾಗ 12ವರೆಗೆ ಬರ್ತಾ ಇದ್ದಾರೆ. ಅವರು ಟೈಮ್ ಕೊಟ್ಟಾರೆ. ಇವತ್ತು ನಮ್ಮದೆಲ್ಲ ಇದು ಕಾರ್ಯಕ್ರಮ ಕಾಯಿ ಹೊಡೆ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಭಾಗವಹಿಸಿದ್ರು. ಮಾಜಿ ಶಾಸಕರು ಗಡ್ದೇವ್ರ ಮಠ ಇರ್ಬೋದು, GS ಪಾಟೀಲ್ರು. ಹಂಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.